ಫ್ಯಾಮಿಲಿ ಜೊತೆ ಟ್ರಿಪ್ ಹೊರಟಿದ್ದೆ ಇವತ್ತು. ಅದಕ್ಕೆ ನಮ್ಮ ಬೇಬಿಗೆ ವಾಟರ್ ವಾಶ್ ಮಾಡಿಸ್ತಾ ಇದ್ದೀನಿ. ನನ್ನ ತಾಯಿ ತವ್ರ ಮನೆಯಾಗಿರೋ ತಿರುಪತಿ ಹತ್ರ 3 ವರ್ಷಕ್ಕೊಮ್ಮೆ ನಡೆಯೋ ಗಂಗಮ್ಮ ಜಾತ್ರೆಗೆ ಫ್ಯಾಮಿಲಿ ಎಲ್ಲ ಹೊರಟಿದ್ವಿ. ವಾಟರ್ ವಾಶ್ ಕೆಲಸ ಮುಗೀತು, ವಿಲ್ ಅಲೈನ್ಮೆಂಟ್ ಕೆಲಸನೂ ಮುಗೀತು. ಆಚೆಗಡೆ ಇರೋ ಕೆಲಸಗಳೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಮನೆಯವ್ರನ್ನ ಪಿಕಪ್ ಮಾಡ್ಕೊಂಡು ಊರಿಂದ ಆಚೆ ಬರ್ತೀನಿ. ಇವತ್ತು ಹನುಮ ಜಯಂತಿ ಸಂಭ್ರಮಾಚರಣೆ ಜೋರಾಗಿತ್ತು. ನನ್ನ ವೈಫ್ನ ಪಿಕಪ್ ಮಾಡೋಣ ಅಂತ ಹೇಳಿ ಅವ್ರ ಆಫೀಸ್ ಹತ್ರ ಬಂದು ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೊರಟೆ. ನಾನು ವೀಡಿಯೋಸ್ ಮಾಡ್ತಿದ್ದಿದ್ದು ನೋಡಿ ನಮ್ಮ ಚಿಕ್ಕಪ್ಪ, ನೀನು ಆರಾಮಾಗಿ ವೀಡಿಯೋ ಮಾಡ್ಕೊ, ನಾನು ಡ್ರೈವ್ ಮಾಡ್ತೀನಿ ಅಂತೇಳಿ ಗಾಡಿ ತೊಗೊಂಡ್ರು. ನಮ್ಮ ಫ್ಯಾಮಿಲಿ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ. ಇವರೇ ನಮ್ಮ ತಾಯಿ, ಇವ್ರು ನಮ್ಮ ಚಿಕ್ಕಮ್ಮ, ಇವ್ರು ನಮ್ಮ ಶ್ರೀಮತಿಯವರು, ಅವ್ರು ನನ್ನ ಮಗ. ನಮ್ಮ ಚಿಕ್ಕಪ್ಪ ಸೈಡಿಂದ ನೋಡಿದ್ರೆ ವಜ್ರಮುನಿ ಸರ್ ಥರನೇ ಕಾಣ್ತಾ ಇದ್ರು ಯಾಕೋ. ಚಿತ್ತೂರು ರೀಚ್ ಆದ್ವಿ. ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ಒಂದು 10 ಮಿನಿಟ್ಸ್ ನಿಲ್ಸಿದ್ದೆ. ನಾನು ಮಧ್ಯಾಹ್ನ ಏನೂ ತಿಂದಿರಲಿಲ್ಲ, ಹಾಗಾಗಿ ಲೈಟಾಗಿ ಸ್ನ್ಯಾಕ್ಸ್ ತಿಂದ್ಕೊಂಡು ಇಲ್ಲಿಂದ ಹೊರಟು ನಾವು ಊರು ಎಂಟರ್ ಆಗೋದ್ವಿ. ನಮ್ಮವ್ರನ್ನೆಲ್ಲ ನಮ್ಮ ಅಜ್ಜಿ ಮನೇಲಿ ಡ್ರಾಪ್ ಮಾಡಿ ನಾನು ಜಾತ್ರೆ ನೋಡೋಣ ಅಂತ ಅಂದ್ಬಿಟ್ಟು ಹೊರಟೆ. ಊರೆಲ್ಲ ಲೈಟ್ಗಳಿಂದ ಅಲಂಕಾರ ಮಾಡ್ಬಿಟ್ಟಿದ್ರು, ನೋಡೋಕ್ಕಂತೂ ತುಂಬಾನೇ ಚೆನ್ನಾಗಿತ್ತು. ಈ ಜಾತ್ರೆ ವಿಶೇಷತೆ ಏನಂದ್ರೆ ಗಂಡ್ಮಕ್ಳು ಹೆಣ್ದೇವ್ರ ವೇಷ ಹಾಕೊಂಡು ದೇವ್ರನ್ನ ಹೊರ್ತಾರೆ. ಮೊದಲನೇದಾಗಿ ದೇವರಿಗೆ ಪೂಜೆ ಮಾಡ್ಕೊಂಡು ಊರಿನಾಚೆಗಡೆ ಒಂದು ಹಳ್ಳ ಆಗದಿರ್ತಾರೆ, ಅಲ್ಲಿಗೆ ಬರ್ತಾರೆ. ಈ ಹಳ್ಳದಲ್ಲಿ ಮರಳು ಗಂಗಮ್ಮನ ತಯಾರಿ ಮಾಡ್ತಾರೆ. ಮರಳು ಕೈಯಲ್ಲಿ ಹಿಡಿದ್ರೆ ಗಟ್ಟಿಯಾಗಿ ನಿಲ್ಲಬೇಕು, ಅಲ್ಲಿವರೆಗೂ ಅಗಿತಾನೆ ಇರ್ತಾರೆ. ಊರಿನ 4 ಮೂಲೆಗೂ 4 ದೇವ್ರನ್ನ ತಯಾರಿ ಮಾಡ್ತಾರೆ. ದೇವರು ತಯಾರಾದ್ಮೇಲೆ ದೇವ್ರವರು ಅಂತ 4 ಜನಕ್ಕೂ ಪೂಜೆ ಮಾಡಿಬಿಟ್ಟು ಈ ದೇವರಿರೋ ತಟ್ಟೆನ ಅವ್ರ ತಲೆ ಮೇಲೆ ಇಟ್ಬಿಟ್ಟು ಇಲ್ಲಿಂದ ಹೊರಡ್ತಾರೆ. ಅಷ್ಟೊತ್ತಿಗೆ ಊರಿನ ಗ್ರಾಮ ದೇವತೆ ಕೂಡ ಇಲ್ಲಿಗೆ ಬಂದಿರುತ್ತೆ. ಈ 4 ಗಂಗಮ್ಮಗಳ ಜೊತೆ ಊರಿನ ಗ್ರಾಮ ದೇವತೆಯನ್ನು ಕೂಡ ಊರೆಲ್ಲ ಮೆರವಣಿಗೆಗೆ ತೊಗೊಂಡು ಹೋಗ್ತಾರೆ. ಇಲ್ಲಿಂದ ಇವರು ಊರು ಎಂಟರ್ ಆಗೋದಕ್ಕೆ ಆಲ್ಮೋಸ್ಟ್ ಬೆಳಗಾಗ್ಬಿಟ್ಟಿರುತ್ತೆ. ಮತ್ತೆ ಈ ತಾಯಿಯ ಪವಾಡ ಹೆಂಗಿದೆ ಅಂತಂದ್ರೆ, ನಾವು ಕೆಮ್ಮಣ್ಣಲ್ಲಿ ಏನಾದರೂ ದೇವ್ರ ಮಾಡಿದ್ರೆ ನಿಂತ್ಕೊಳ್ಳುತ್ತೆ, ಆದರೆ ಮರಳಲ್ಲಿ ಮಾಡಿರ್ತಾರೆ ನೋಡ್ಬೋದು ನೀವೇನೆ. ಊರೆಲ್ಲ ಮೆರವಣಿಗೆ ಮಾಡಿದ್ರು ಒಂದೇ ಒಂದು ಮರಳಿನ ಕಣನೂ ಕೆಳಗಡೆ ಬೀಳೋದಿಲ್ಲ. ಈ ತಾಯಿ ಆಶೀರ್ವಾದ ನಿಮ್ಮ ಮೇಲೂ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್, ಟೇಕ್ ಕೇರ್.